SIR ಬಗ್ಗೆ ಎಲೆಕ್ಷನ್ ಕಮಿಷನ್ನ ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸಿನ ಪ್ರಕಾರನೇ ನಡೀತಾ ಇದೆ. ಎಲ್ಲಿಯಾದರೂ ಕೂಡ ಆ ನಿಯಮಗಳನ್ನು ಮೀರಿ ಕೆಲಸ ಆಗಿದ್ದರೆ ಎಲೆಕ್ಷನ್ ಕಮಿಷನ್ನವರು ಗಮನಿಸ್ತಾರೆ ಮತ್ತು ಅದರ ಮೇಲೆ ಕ್ರಮ ತಗೊಳ್ತಾರೆ. ಸರ್ಕಾರ ಇದರಲ್ಲಿ ಯಾವುದೇ ರೀತಿಯಲ್ಲಿ ಭಾಗಿಯಾಗಿಲ್ಲ. ನಾವು ಯಾರಿಗೂ ಇನ್ಸ್ಟ್ರಕ್ಷನ್ಸ್ಗಳು ಕೊಟ್ಟಿಲ್ಲ. ಎಲೆಕ್ಷನ್ ಕಮಿಷನ್ನವರು ಏನು ಸಿಬ್ಬಂದಿಗಳನ್ನ ಕೇಳಿದರೆ ಅದನ್ನು ನಾವು ಕೊಟ್ಟಿದ್ದೇವೆ ಬಿಟ್ಟರೆ ನಾವ್ಯಾರೂ ಕೂಡ ಮಾಡಲಿಲ್ಲ. ಅಲ್ಲಿ BLOಗಳಿರ್ತಾರೆ. BLOಗಳೇ ಮನೆ ಮನೆಗೆ ಹೋಗಿ ಏನು ಆ ಫಾರಮನ್ನ ಎನ್ಯುಮರೇಷನ್ ಫಾರಮನ್ನು ಕೊಟ್ಟು ಅದನ್ನು ವಾಪಸ್ ತಗೊಳ್ಳೋ ಜವಾಬ್ದಾರಿ ಅವರಿಗಿರುತ್ತೆ. ಒಂದು ವೇಳೆ BLO ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ನಾನು ಕೊಡ್ತೀನಿ ಅಂತ ಹೇಳಿದರೆ ಅದು ಅವರು ಮಾಡಿರ್ತಕ್ಕಂಥ ತಪ್ಪುಗಳಿರ್ಬೋದು. ಅಂಥದ್ದೇನಾದರೂ ಘಟನೆ ಇದ್ದರೆ ಅದನ್ನು ತನಿಖೆ ಮಾಡಿ ಕ್ರಮ ತಗೊಳ್ಳಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಏನಾಯಿತು ಅಂತ ಹೇಳಿ BJPಯವರು ಒಂದು ಸಾರಿ ನೋಡಲಿ. ಅವರು ಸರ್, ಕೆಲವು MLAಗಳು ಭಾವಚಿತ್ರಗಳನ್ನು ಅಂಟಿಸ್ಕೊಡ್ತಾ ಇದ್ದಾರೆ, ಅವರು ಬುಕ್ಲೆಟ್ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ BLOಗಳು ನೋಡಬೇಕು. ಅವ್ರು ಹೆಂಗೆ ಕೊಡ್ತಾರೆ? ಎನ್ಯುಮರೇಷನ್ ಫಾರಮು ಯಾರ ಕಡೆ ಹೋಗುತ್ತೆ? ಎನ್ಯುಮರೇಷನ್ ಫಾರಮ್ಮು ಡೈರೆಕ್ಟಾಗಿ BLO ಮನೆ ಮನೆಗೆ ಹೋಗಿ ಕೊಡಬೇಕು. ಆ ಕೆಲಸ ಅವ್ರು ಮಾಡಲಿಲ್ಲ ಅಂದರೆ ಎಲೆಕ್ಷನ್ ಕಮಿಷನನ್ನು ಅವರು ಮಾನಿಟರ್ ಮಾಡ್ತಾರೆ. ಅದರಲ್ಲಿ ಸರ್ಕಾರದ ಪಾತ್ರ ಏನೂ ಇಲ್ಲ. ಸರ್, ಈಗ ಇದು 2 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಏನು ತೊಂದರೆ ಆಗ್ತಾ ಇದೆ? ಒತ್ತಡ ನೋಡಿ, ನಮಗೆ ಗೊತ್ತಿಲ್ಲ. ನಾವು ನಮ್ಮನ್ನು ಏನು ರಾಜ್ಯ ಸರ್ಕಾರವನ್ನು ಏನು ಕೇಳಿ ನಿಯಮಗಳನ್ನು ಮಾಡಿಲ್ಲ. ಅವರು ಎಲೆಕ್ಷನ್ ಕಮಿಷನರು ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ, ಅವ್ರು ಮಾಡಿದ್ದಾರೆ. ಅವರು 1 ತಿಂಗಳಲ್ಲಿ ಮಾಡ್ಬೋದು ಅಂತ ಅವರು ತೀರ್ಮಾನ ಮಾಡಿದ್ಮೇಲೆ 1 ತಿಂಗಳಲ್ಲಿ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ರಾಜ್ಯ ಸರ್ಕಾರ ಅದಕ್ಕೆ ಏನು ಸಹಕಾರ ಬೇಕು ಮಾಡಿದ್ದೀವಿ. ಅಲ್ಲ, 2 ತಿಂಗಳು ಕೊಡಬೇಕಾಗಿತ್ತಾ ಏನಾರ ಒಂದರ ಅಂತ? ಕೊಡಬೇಕಾಯ್ತು, 3 ತಿಂಗಳು ಹೌದಲ್ಲ, ಅವರು ತೀರ್ಮಾನ ಮಾಡಿದಾರಲ್ವಾ? ಓಕೆ 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 ಓಕೆ. ಸರ್, ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಚುನಾವಣಾ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾವುದು ವಿಪಕ್ಷಗಳು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಅವರು ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ, ಅದನ್ನು ಎಕ್ಸಾಮಿನ್ ಮಾಡಲಿ ಬಿಡಿ. ಚುನಾವಣಾ ಆಯೋಗ ಎಕ್ಸಾಮಿನ್ ಮಾಡಲಿ. ದೂರು ಕೊಟ್ಟಿದ್ದಾರೆ, ಅದನ್ನು ಎಕ್ಸಾಮಿನ್ ಮಾಡಲಿ. ನಾವೇನು ರಾಜಕೀಯ ನಾವು ಅದಕ್ಕೆ ಯಾವುದೇ ರೀತಿಯಲ್ಲಿ ನಾವು ನಮ್ಮ ಪಾತ್ರನೂ ಇಲ್ಲ. ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು. ಜಿಲ್ಲಾ ಪಂಚಾಯತ್